ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೈತರ ಒತ್ತುವರಿ ಜಮೀನನ್ನು ತೆರವುಗೊಳಿಸುತ್ತಿರುವ ಸರ್ಕಾರದ ಈ ರೈತ ವಿರೋಧಿ ನೀತಿಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾ ಸುಂದರೇಶ್ ಅವರು ತಿಳಿಸಿದರು. ಪಾರ್ಲಿಮೆಂಟ್ ವಿಧಾನಸೌಧ ಅತ್ಯುನ್ನತ ಬಾಡಿ ದೇಶಕ್ಕೆ ಅಲ್ಲಿ ಕುತ್ಕೊಂಡು ಕಾನೂನು ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಆಯಾ ಕಾಲಕ್ಕೆ ಆಯಾ ಸಂದರ್ಭದಲ್ಲಿ ಯಾವ ಕಾನೂನು ಬೇಕು ಅನ್ನೋ ತಿದ್ದುಪಡಿ ಮಾಡೋದಕ್ಕೆ ಅವ್ರು ಹೋಗ್ಬೇಕು. ಇಲ್ಲಿ ಬಂದು ಭಾಷಣ ಮಾಡೋದು ಬೇಡ. ನಮಗೆ ಅಲ್ಲಿ ತಿದ್ದುಪಡಿ ಮಾಡಿ ಜನರಿಗೆ ಅನುಕೂಲ ಆಗುವಂಥ ಕಾನೂನು ಮಾಡಲಿ. ಕಾನೂನು ಮಾಡಿದರೆ ಅದನ್ನೇ ತಂದು ಕೊಟ್ಟರೆ ಆಯಿತು. ಇದಕ್ಕೆ ನಿಮಗೆ ಏನು ಡಿಮುಡ್ ಫಾರೆಸ್ಟು, ಆ ಫಾರೆಸ್ಟು, ಈ ಫಾರೆಸ್ಟು, ಎಲ್ಲೋ ಫಾರೆಸ್ಟ್ ಅಲ್ಲಿ ಬಂದಿದೆ, ರಿಸರ್ವ್ ಫಾರೆಸ್ಟ್ ಬಂದಿದೆ, ಅದನ್ನೆಲ್ಲ ಸೇರಿ ಇದು ಮಾಡೋದಕ್ಕೆ ಇವರು ಕಾನೂನು ಮಾಡೋಕ್ಕೆ ಅಧಿಕಾರ ಇದೆ. ಅಧಿಕಾರ ಬಿಟ್ಕೊಂಡಿದ್ರೆ ಯಾಕೆ ನನಗೆ ಸುಮ್ಮನೆ ಜನರನ್ನ ತಪ್ಪುದಾರಿಗೆ ಎಳೆಯುವಂಥ ಕೆಲಸ ಮಾಡ್ತಿದೆ ಸರ್ಕಾರ. ಕೂಡಲೇ ಅದನ್ನ ವಾಪಸ್ ತಗೊಂಡು ಏನೇನು ಈಗ ಸುಮ್ಮನೆ ಹೇಳ್ತಿದ್ದಲ್ಲ ಅದನ್ನ ಈಗ ಕೇರಳ ಗೌರ್ಮೆಂಟ್ ನೋಡಿ ಬಂದ ಕೂಡಲೇ ಅವ್ರು ಏನು ಮಾಡಿದರು, ಫಸ್ಟು ಈ ಕಸ್ತೂರಿ ರಂಗನ್ ವರದಿ ಸರಿ ಇಲ್ಲ, ಜನವಸತಿ ಪ್ರದೇಶ ಬಿಟ್ಟು ಉಳಿದಂಥ ಜಾಗನ ಅವರು ಏನು ಪಶ್ಚಿಮ ಘಟ್ಟಕ್ಕೆ ಸೇರಿಸಿದ್ರು. ಸುಮಾರು 11 ರಾಜ್ಯದಲ್ಲಿ ನಮ್ಮ ಪಶ್ಚಿಮ ಘಟ್ಟ ಇದು ಹೋಗಿದೆ ಅಂತ, ಇಲ್ಲಿ ಗುಜರಾತ್ ಅವರಿಗೆ. ಅದನ್ನು ಏನು ಬೇಕಾದ್ರೂ ಮಾಡಿ ಕೇರಳದವರು ಅವರು ಸರ್ವಾನುಮತದಿಂದ ಅಸೆಂಬ್ಲಿನಲ್ಲಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟಿಗೆ ಅವರು ಅಫಿಡೇವಿಟ್ ಹಾಕಿದ್ರು. ಅದೇ ಥರ ಕರ್ನಾಟಕ ಮಾಡ್ಬೋದಿತ್ತಲ್ವ. ತಮಿಳುನಾಡಲ್ಲೂ ಅದನ್ನ ಮಾಡೋ ಪ್ರಯತ್ನದಲ್ಲಿ ಇದ್ದರು. ಈಗ ಏನು ಅದು ಪೂರ್ತಿ ಆಗಿದ್ದೆ ಅಂತ ಗೊತ್ತಿದ್ದಲ್ಲ. ಹಾಗಾಗಿ ಅದನ್ನು ಕೂಡಲೇ ಅವ್ರು ಮಾಡಬೇಕು. ಅಫಿಡೇವಿಟ್ ಹಾಕ್ತಾರೋ ಬೇರೆ ಮಾಡ್ತಾರೋ, ಪಾರ್ಲಿಮೆಂಟಲ್ಲಿ ಸರ್ಕಾರ ಇರೋದೇ ಅವ್ರದ್ದು, ಅವರ ಮೆಜಾರಿಟಿ ಸರ್ಕಾರ ಇದೆ, ಅವರೇ ಕೂತ್ಕೊಂಡು ಕಾನೂನು ಮಾಡಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಲಿ. ಜನರಿಗೆ ಅನ್ಯಾಯ ಆಗದಲ್ಲೇ ಇರೋದು ಏನಕ್ಕೆ ಬೇಕು, ಆಗಿರೋ ಅಂಥದ್ದು ಜನರಿಗೆ ಅನುಕೂಲ ಆಗುವಂಥ ಕಾನೂನು ಮಾಡೋದು ಅವ್ರ ಕೆಲಸ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ರೈತರು, ಕಾರ್ಮಿಕರು ಸೇರಿದಂತೆ ಹಲವಾರು ಬಡವರು 3 ಎಕರೆ 5 ಎಕರೆ ಹೀಗೆ ಸರ್ಕಾರಿ ಜಮೀನನ್ನು ಸಾಗುವಳಿ ಮಾಡಿಕೊಂಡು ರೈತಾಪಿ ಬದುಕನ್ನು ಸಾಗಿಸುತ್ತಿದ್ದಾರೆ. ಆದರೆ ಏಕಾಏಕಿ ಅವರ ಜಾಗವನ್ನು ತೆರವುಗೊಳಿಸುತ್ತಿರುವ ಸರ್ಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಮಲೆನಾಡು ಕೃಷಿಯಿಂದ ಈ ಯಾವಾಗ ಟೂರಿಸಮ್ಗೆ ಬದಲಾವಣೆ ಆಗ್ತಾ ಬಂತು, ಕೃಷಿ ಮಲೆನಾಡಿನ ಭೂಮಿಯ ಮೇಲೆ ನಮ್ಮ ರೈತರಿಗೆ ಕಂಡಿದ್ರು ತಪ್ಪೇನಿಲ್ಲ. ನಮ್ಮ ಜಿಲ್ಲೆಯವರೇ ಅಲ್ದಿರ್ತಕ್ಕಂಥವ್ರ ಮೇಲೆ ಭಾಳಷ್ಟು ದೊಡ್ಡ ಮಟ್ಟದ ಕಂಡುಬಿದ್ದಿದೆ. ಅದರ ಫಲವಾಗಿ ಇವತ್ತು ನೈಜ ರೈತರಿಗೆ ಭೂಮಿ ಸಿಕ್ಕೋದಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸದೃಢರಾಗಿರ್ತಕ್ಕಂಥವ್ರು ಇವತ್ತು ನಮ್ಮ ಪೂರ್ವಜರು ಏನು ಹುಟ್ಟಿ ಬೆಳೆದಂತಹ ಭೂಮಿ ಏನಿತ್ತು ಅದನ್ನು ಹಲವಾರು ರೀತಿಯಲ್ಲಿ ಈಗೆಲ್ಲ ಸುತ್ತುವರೆದಿದ್ದಾರೆ. ಇನ್ನು ಕೆಲವು ದಿವಸ ಇದೇ ಥರ ಮುಂದುವರೆದ್ರೆ ಸ್ಥಳೀಯರಿಗೆ 1 ಇಂಚು ಜಾಗನ ಹಂಚಿಕೆ ಆಗ್ತಾ ಇಲ್ಲ. ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆಯವರ ಭೂಮಿಯನ್ನು ತಗೊಳ್ತಕ್ಕಂಥ ಒಂದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಭಾಳ ದೊಡ್ಡ ಮಟ್ಟದ ಹಗರಣ ಅಂತ ಏನಾದ್ರು ಆಗಿದ್ದರೆ ಅದು ಮಲೆನಾಡಿನಲ್ಲಿ ಆಗಿರ್ತಕ್ಕಂಥ ಭೂ ಹಗರಣ. ಇದನ್ನು ನಮ್ಮ ಪಕ್ಷದವರು ನಾವು ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಹೇಳಲಿಕ್ಕೆ ಬಂದಿಲ್ಲ. ನಮ್ಮ ಮೂಡಿಗೆರೆ ತಾಲೂಕಿನವರು ಇನ್ ಡೀಟೇಲ್ಸ್ ಸುಮಾರು 1.5 ವರ್ಷದಿಂದ ದಾಖಲೆ ಸಮೇತ ಅವುಗಳನ್ನು ಪತ್ತೆ ಹಚ್ಚಿ ಹಲವಾರು ಹಂತದಲ್ಲಿ ಅಧಿಕಾರಿಗಳಿಗೆ ಸಹ ನಾವು ಅರ್ಜಿಗಳನ್ನು ಕೊಟ್ಟು ಮಾಹಿತಿಗಳನ್ನು ಕೊಟ್ಟು ಈಗ ಸೆಕ್ರೆಟರಿ ಏನು ನಮ್ಮ ಕಟಾರಿ ಅವರ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಗೌರ್ಮೆಂಟ್ ಸೆಕ್ರೆಟರಿ ಏನಿದ್ದಾರೆ ಕಟಾರಿ ಅವರು, ಅವ್ರ ಮುಂದೆನೂ ಸಹ ಹಲವಾರು ದಾಖಲೆಗಳನ್ನು ಅವ್ರ ಮುಂದೆ ಮಂಡಿಸಿ ಈಗ ಕೆಲವು ಜಾಗದಲ್ಲಿ ಆನ್ ರೆಕಾರ್ಡು ಆ ಹಗರಣಗಳಲ್ಲಿ ಭಾಗಿಯಾಗಿದ್ದ ಭೂಮಿಗಳನ್ನು ರದ್ದು ಮಾಡಿದ್ದಾರೆ ಆನ್ ರೆಕಾರ್ಡು. ಬಟ್ ಸ್ಟಿಲ್ ಎಲ್ಲ ಕಾನೂನು ಬಾಹಿರ ಭೂಮಿಯನ್ನು ಪಡ್ಕೊಂಡವರು ಅದೇ ಜಾಗದಲ್ಲಿ ಅದನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೂ ಸಹ ಅವ್ರನ್ನ ತೆರವುಗೊಳಿಸ್ತಕ್ಕಂಥ ಯಾವುದೇ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಇದೇನಾಗಿದೆ, ಕಾನೂನು ಮತ್ತು ಜನರಿಗೆ ಭಯಪಟ್ಟು ಅಥವಾ ಅವ್ರು ಕಣ್ಣೊರೆಸ್ಲಿಕ್ಕೋ ಈಗ ಇವು ನಡೀತಿದ್ದಾವೆ ವಿನಃ ನಿಜವಾಗಿಯೂ ಸಹ ಯಾರಿವತ್ತು ಭೂಮಿ ಕಳ್ಳರು ಭೂಮಿ ಇದ್ಕೊಂಡು 100 ಎಕರೆ ಭೂಮಿ ಇದ್ಕೊಂಡು ಬೇರೆ ಬೇರೆಯವ್ರ ಹೆಸರಿನಲ್ಲಿ ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಆದಿಯಾಗಿ ಸೇರಿಕೊಂಡು ಅವ್ರಿಗೆ ಕೊಟ್ಟು ಅರ್ಜಿ ಕೊಟ್ಟು ಅವ್ರಿಗೆ ಭೂಮಿ ಕೊಡಿಸೋದು ಬೇಜಾರಿಲ್ಲ. ಅವರವ್ರ ಹೆಸರುಗಳಲ್ಲಿ ಭೂಮಿ ಅರ್ಜಿಗಳನ್ನು ಕೊಟ್ಕೊಂಡು ಭೂಮಿಗಳನ್ನು ಮಾಡ್ಕೊಂಡಿದ್ದಾರೋ ಅದನ್ನು ಬಿಡಿಸ್ತಕ್ಕಂಥ ಮಾನಸಿಕವಾಗಿ ಹಿಂದಿನ ಸರ್ಕಾರವೂ ಇಲ್ಲ, ಈಗಿನ ಸರ್ಕಾರವೂ ಆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕೇವಲ ತೋರ್ಪಡಿಕೆಗೆ ಈ ಘಟನೆಗಳು ನಡೆದಿದ್ದಾವೆ. ಅದನ್ನು ಇನ್ ಡೀಟೇಲ್ಸು ನಮ್ಮ ತಾಲೂಕು ಕಾರ್ಯದರ್ಶಿ ರಮೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಅಸಿಸ್ಟೆಂಟ್ ಸೆಕ್ರೆಟರಿ ಅವರು ನಿಮಗೆ ದಾಖಲೆಯೊಂದಿಗೆ ಕೆಲವು ವಿವರಣೆ ಮಾಡಲಿಕ್ಕಿದ್ದಾರೆ. ಇದು ನಮ್ಮ ಪಕ್ಷದ ಇದು. ನಾವು ಇದನ್ನು ಭಾಳ ಗಂಭೀರವಾಗಿ ನಮ್ಮ ಪಾರ್ಟಿ ತಗೊಂಡಿದೆ.
ಇದನ್ನು ನಾವು ತಾತ್ವಿಕ ಹಂತಕ್ಕೆ ಸೇರಿಸ್ಬೇಕು, ತಲುಪಿಸ್ಬೇಕು ಅಂತೇಳಿ ಈ ಭೂ ಹಗರಣ ಅಂತೇನಿದೆ ಮಲೆನಾಡಿನಲ್ಲಿ ನಡೀತಿರ್ತಕ್ಕಂಥ ಭೂ ಹಗರಣವನ್ನು ತಾತ್ವಿಕ ಹಂತಕ್ಕೆ ತಗೊಂಡೋಗ್ಲಿಕ್ಕೋಸ್ಕರ ನಾವು ಜಿಲ್ಲಾ ಮಟ್ಟದ ಒಂದು ಚಳುವಳಿಯನ್ನು, ನಿರಂತರ ಚಳುವಳಿಯನ್ನು ಒಂದೇ ದಿವಸ ಮಾಡಿಬಿಡ್ತಕ್ಕಂಥದ್ದೆಲ್ಲ ಮಾಡಬೇಕು. ಆ ಮಾಡಿ ಏನು ನೈಜ ಚಿಕ್ಕಮಗಳೂರಿನ ಮೂಲ ನಿವಾಸಿಗಳು ಯಾರಿದ್ದಾರೆ, ಅಲ್ಲಿ ಹುಟ್ಟಿ ಬೆಳೆದು ಆ ಭೂಮಿಯನ್ನು ಅವಲಂಬಿತರು ಯಾರಿದ್ದಾರೆ, ಅವರಿಗೆ ಆ ಭೂಮಿ ದಕ್ಕಬೇಕು ಅಂತಕ್ಕಂಥ ಒಂದು ಪ್ರಬಲವಾದಂಥ ಹೋರಾಟವನ್ನು ಮಾಡಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದ್ದೇನೆ. ಪ್ರತಿ ಅಂಕಿ ಅಂಶಗಳನ್ನ ಇವತ್ತು ನಾವು 2 ವರ್ಷ ಅಧ್ಯಯನ ಮಾಡಿ ಏನು ವರದಿಯನ್ನ ಕೊಟ್ಟಿದ್ವಿ, ಗ್ರಾಮವಾರು ಪಟ್ಟಿಯನ್ನು ಇವತ್ತು ಇಟ್ಕೊಂಡಿದ್ದೀನಿ. ತಾತ್ಕಾಲಿಕ ಇಲ್ಲಿ ಏನು ಕಳಸ ತಾಲೂಕಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಜಿದಾರರು ಏನಿದ್ದಾರೆ ಇವರು ಕಳಸ ತಾಲೂಕು ಅವರು. ಇವಾಗ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ನಮ್ಮ ಮೂಡಿಗೆರೆ ತಾಲೂಕಿನ ಬಾಳೂರು ಹೋಬಳಿಯಲ್ಲಿ ಏನು ಅರ್ಜಿ ಹಾಕಿದ್ದಾರೆ ಅದೇ ಹೆಸರಿನ ಅರ್ಜಿಯನ್ನ ತಗೊಂಡು ಕಳಸದಲ್ಲಿ ಏನು ಹೆಸರಿದೆ ಆ ಅರ್ಜಿದಾರರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವರ ಅರ್ಜಿ ಏನಿಲ್ಲ 53 ಅಲ್ಲಿಲ್ಲ, 57 ಅಲ್ಲೂ ಕೂಡ ಅರ್ಜಿ ಇವ್ರದಿಲ್ಲ. ಇದು ಅಧಿಕಾರಿಗಳು ಮಾಡಿರ್ತಕ್ಕಂಥ ಹಗಲುದರೋಡೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಇವತ್ತು ಅಧಿಕಾರಿಗಳ ಇಂಚಿಂಚು ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಹಣವನ್ನ ಕೂಡ ನಾವು ದಾಖಲೆ ಸಮೇತ ಇವತ್ತು ನಾವು ಸಂಬಂಧಪಟ್ಟ ಸರ್ಕಾರ ಕೊಟ್ಟಿದ್ವಿ, ಅಧಿಕಾರಿಗಳಿಗೆ ಕೊಟ್ಟಿದ್ವಿ, ಸಂಬಂಧಪಟ್ಟ ಇಲಾಖೆ. ಹಾಗಾಗಿ ನಮ್ಮ ಸರ್ ಇದು ದಾಖಲಾತಿ ಒಟ್ಟು 6785 ಎಕರೆ ಅಧಿಕೃತವಾಗಿ ಇಲ್ಲಿಗೆ ಬಂದಿರತಕ್ಕಂಥ ತನಿಖಾ ತಂಡ ಏನು ಇವತ್ತು ಅಕ್ರಮ ಭೂ ಮಂಜೂರಾತಿ ಆಗಿದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ. 6785 ಎಕರೆ ಅಕ್ರಮ ಭೂ ಮಂಜೂರಾತಿ ಕಳಸ ಮತ್ತು ಮೂಡಿಗೆರೆ ತಾಲೂಕಲ್ಲಿ ನಡೆದಿದೆ. ಇಂದಿನ AC ಅವರು ವಿಶೇಷ ಪ್ರಕರಣವನ್ನ ಕೈಗೊಂಡು 1327 ಎಕರೆ ಅಕ್ರಮ ಭೂ ಮಂಜೂರಾತಿಯನ್ನು ಈಗಾಗಲೇ ವಜಾ ಮಾಡಿದ್ದಾರೆ. ನಾವೇನ್ ಹೇಳ್ತಾ ಇದ್ವಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ವಜಾ ಆಗಿರ್ತಕ್ಕಂಥ ಭೂಮಿಯನ್ನ ತಾವು ವಾಪಸ್ ತಗೊಳ್ಳಿ, ಅದನ್ನ ಅಲ್ಲಿರ್ತಕ್ಕಂಥ ನಿವೇಶನ ಸರ್ಕಾರದ ವಿವಿಧ ಉದ್ದೇಶ ಏನು ಸಮುದಾಯ ಭವನ ಆಗಿರ್ಬೋದು, ಶಾಲಾ ಆಟದ ಮೈದಾನ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಇತರ ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಆ ಭೂಮಿಯನ್ನು ಬಳಸಿ ಅಂತಕ್ಕಂಥ ಮಾಹಿತಿಯನ್ನು ನಾವು ಹೇಳ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ರೇಣುಕಾ ರಾಧ್ಯ, ರಘು, ಕೆಳಗೂರು ರಮೇಶ್, ಕೆರೆಮಕ್ಕಿ ರಮೇಶ್, ಅಬಿದಾ ಬಾನು ಉಪಸ್ಥಿತರಿದ್ದರು.